ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪ್ರದರ್ಶನವಾಗಿರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಾಯಕ. ಸೊ ಬುದ್ಧ, ಬಸವ ಹಾಗೂ ಮಹಾಮಾನವರಾದ ಅಂಬೇಡ್ಕರ್ ಒಂದು ಪ್ರಪಂಚಕ್ಕೆ ಸಮಾನತೆಯ ಸಂದೇಶವನ್ನು ಸಾರುವಂತಹ ಮಹಾನ್ ವ್ಯಕ್ತಿಗಳಿಗೆ ನಮ್ಮ ಬೆಣ್ಣೆಯ ನಗರಿ ಒಂದು ಫಲಪುಷ್ಪ ಪ್ರದರ್ಶನದ ಮೂಲಕ ತನ್ನದೇ ಆದ ಗೌರವವನ್ನು ಸೂಚಿಸ್ತಾ ಇರುವುದು ದಾವಣಗೆರೆ ಜಿಲ್ಲೆಯ ಪ್ರತಿ ನಿವಾಸಿಗಳಿಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ದಯಮಾಡಿ ಹೆಚ್ಚು ಪಬ್ಲಿಸಿಟಿ ಆದಷ್ಟು ಕೂಡ ಈ ನಮ್ಮ ದಾವಣಗೆರೆಗೆ ಒಳ್ಳೆ ಹೆಸರು ಕೂಡ ಬರುತ್ತೆ. ಈ ಏಷ್ಯಾ ಖಂಡದಲ್ಲಿ ಅತ್ಯಂತ ವಿಶಾಲವಾದ ದೊಡ್ಡದಾದ ಈ ಒಂದು ಗಾಜಿನ ಒಂದು ಅರಮನೆಯಲ್ಲಿ ಈ ಪುಷ್ಪ ಪ್ರದರ್ಶನ ನಡೆಸಿರುವಂತಹದ್ದು ಇಡೀ ನಮ್ಮ ದಾವಣಗೆರೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ದಾವಣಗೆರೆಗೆ ಮತ್ತೊಂದು ಒಂದು ಮುಖದ ಮೇಲೆ ಬರಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಎಲ್ಲ ಜನರು ಕೂಡ 1ನೇ ತಾರೀಕು ಒಳಗಡೆ ನಡೀತಾ ಇದೆ. ಶೋ 28ರಿಂದ ಪ್ರಾರಂಭವಾಗಿದೆ. ಎಲ್ಲರೂ ಕೂಡ ತಪ್ಪದೇ ಬರಬೇಕು. ನಾವು ಸಹ ಇವತ್ತು ಪೇಪರಲ್ಲಿ ನೋಡುತ್ತೀವಿ, ಸಂಡೇ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಸ್ಮಾಲ್ ಟ್ರಿಪ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದೀವಿ. ಸೊ ನೀವು ಕೂಡ ಬನ್ನಿ, ಇದನ್ನ ಆಸ್ವಾದಿಸಿ. ನಿಮ್ಮ ಮಕ್ಕಳಿಗೂ ಕೂಡ ಸಮಾನತೆಯನ್ನು ಸಹ ಇರುವಂತಹ ಮಹಾ ಮಾನವತಾವಾದಿಗಳ ಜೀವನ ಚರಿತ್ರೆಯನ್ನು ಗುರುತಿಸುವಂತಹ ಪ್ರತಿಯೊಂದು ಕಲಾಕಾರರ ನಿರ್ಮಾಣ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಎಲ್ರಿಗೂ ಇಷ್ಟವಾಗಿರುವಂಥದ್ದು ಫ್ರೂಟ್ಸಲ್ಲಿ ಮಾಡಿರುವಂತಹ ಕೆತ್ತನೆಗಳು, ಕಲ್ಲಂಗಡಿಗಳಲ್ಲಿ, ತರಕಾರಿಗಳಲ್ಲಿ, ಒಂದು ಪಂಪ್ಕಿನಲ್ಲಿ ಅವರ ಕೆತ್ತನೆಗಳನ್ನು ಮಾಡಿರುವಂಥದ್ದು ನಿಜಕ್ಕೂ ಅಮೇಝಿಂಗ್ ಪಿಕ್ಚರ್ಸ್ ಅಂತಲೇ ಹೇಳ್ಬೋದು. ಕೈಯಲ್ಲಿ ಕಲಾಕುಂಚವನ್ನು ಕೂಡ ಆಗದಿರೋದನ್ನ ಮಾಡಿದರೆ ಸೋ ಬ್ಯೂಟಿಫುಲ್. ಪ್ಲೀಸ್ ನೀವು ಬನ್ನಿ, ಎಂಜಾಯ್ ಮಾಡಿ. ಓಕೆ ಸರ್, ಹೇಳಿ ಸರ್. ದಾವಣಗೆರೆಯಲ್ಲಿ ಈ ಒಂದು ಗಾಜಿನ ಮನೆಯಲ್ಲಿ ಆಯೋಜಿಸಿರತಕ್ಕಂಥ ಫಲಪುಷ್ಪ ಪ್ರದರ್ಶನ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮೂಡಿಬಂದಿದೆ ಎಂದು ಹೇಳಬಹುದು. ಇದು ಭಾಳ ಇನ್ನೂ ಚೆನ್ನಾಗಿ ಇನ್ನೂ ನಿರ್ಮಾಣ ಮಾಡಿದರೆ ಚೆನ್ನಾಗಿರ್ತಿತ್ತು. ಮತ್ತು ಬಹಳ
ಬಹಳ ಇನ್ನೂ ಸ್ವಲ್ಪ ಸಾರ್ವಜನಿಕರಿಗೆ ಸುತ್ತಮುತ್ತಲಿನ ಒಂದು ಹಳ್ಳಿಗಳಿಗೆ ನಗರಗಳಿಗೆ ತಿಳಿಸಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನಿಜವಾಗಿ ಇದು ಒಂಥರ ಮನೋರಂಜನೆಯ ರೀತಿಯಲ್ಲಿ ಎಲ್ಲರಿಗೂ ಸಂತೋಷವನ್ನು ತಂದುಕೊಡ್ತಕ್ಕಂಥ ರೀತಿಯ ಒಂದು ರೀತಿಯಲ್ಲಿ ಆಯೋಜನೆ ಮಾಡಿದೆ. ಆಯೋಜಕರಿಗೆ ಮತ್ತು ಎಲ್ಲರಿಗೂ ಸಹ ಒಳ್ಳೆಯ ತುಂಬ ಧನ್ಯವಾದಗಳನ್ನು ನಾನು ಹೇಳಲು ಇಷ್ಟಪಡ್ತೀನಿ. ಮತ್ತು ನನ್ನ ಒಪಿನಿಯನ್ ಏನಂತಂದರೆ ಸ್ವಲ್ಪ ಫೀಸ್ ಕಡಿಮೆ ಮಾಡಿದರೆ ಎಂಟ್ರೆನ್ಸ್ ಫೀಸು ಚೆನ್ನಾಗಿರ್ತಿತ್ತು. ಯಾಕಂದರೆ ಸಾರ್ವಜನಿಕರ ಒಂದು ಪ್ರದರ್ಶನ ಆಗಿದ್ದರಿಂದ ಇನ್ನೂ ಉಚಿತವಾಗಿ ಕೊಟ್ಟಿದ್ರೆ ಏನೂ ತೊಂದರೆ ಆಗ್ತಿದ್ದಿಲ್ಲ. ಇದು ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಒಳ್ಳೆಯ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. Today we have came to Glass House to see the in this year we have Ambedkar's birthday. So we are celebrating here Ambedkar's birthday and we have decorated here fully with the flowers and cakes. It is so beautiful and it is so nice to see. Thank you. ಕ್ಲಾಸ್ ಹೌಸಲ್ಲಿ ಅಂದರೆ ಈ ರೀತಿ ಎಲ್ಲ ಅರೇಂಜ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಂಡೇ ಔಟಿಂಗ್ ಅಂತ ಕೂಡ ಬಂದಿತ್ತು. ಇಟ್ ವಾಸ್ ರಿಯಲಿ ಗುಡ್. ವೆಜಿಟೇಬಲ್ಸಿನ ಮತ್ತು ಕ್ಲಾಸ್ ಶೋ ತುಂಬ ಚೆನ್ನಾಗಿದೆ. ವಿ ಆರ್ ರಿಯಲಿ ಎಂಜಾಯ್. ಏನು ನೋಡಿ ಏನು ಚೆನ್ನಾಗಿ ಅನಿಸ್ತಮ್ಮ? ಎಲ್ಲ ಅವರು ಕ್ರಾಫ್ಟ್ಮೆನ್ಶಿಪ್ ತುಂಬ ಚೆನ್ನಾಗಿದೆ. ಅವರು ಎಲ್ಲದೂ ನೀಟಾಗಿ ಕಾರ್ವ್ ಮಾಡಿರೋದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಗುಡ್. ಓಕೆ ಅಮ್ಮ, ನಿಮ್ಮ ಹೆಸರು? ಚಿನ್ಮಯಿ ಜೆ. ಥ್ಯಾಂಕ್ ಯು. ಸರ್ ಹೇಳಿ ಸರ್. ಈ ಒಂದು ಫಲಪುಷ್ಪ ಪ್ರದರ್ಶನ ಭಾಳಷ್ಟು ಅದ್ಧೂರಿಯಾಗಿ ನನ್ನ ಸೆಕ್ಟರ್ನ ನಿರ್ಮಾಣಗೊಂಡಿದೆ. ಅದರಲ್ಲೂ 2024-25 ಸಂಸತ್ ಭವನ ನಿರ್ಮಾಣ ಮಾಡಿದ್ದಾರೆ. ಸಿರಿಧಾನ್ಯಗಳ ಹಬ್ಬ ಅನ್ನೋ ಇದರ ಒಂದು ಫೋಟೋಗ್ರಫಿ ಭಾಳಷ್ಟು ನೀಟಾಗಿ ಬರುತ್ತೆ. ಭಾಳಷ್ಟು ಅದ್ಧೂರಿಯಾಗಿ ಫಲಗಳನ್ನು ಪುಷ್ಪಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಫಲಗಳಿಂದ ನಿರ್ಮಾಣ ಮಾಡಿದಂತಹ ನವಿಲುಗಳಾಗಿರ್ಬೋದು, ಮೀನಾಗಿರ್ಬೋದು, ತಬಲ, ಈ ರೀತಿ ಬಹಳಷ್ಟು ವಿನ್ಯಾಸದಾಯಕವಾಗಿ ಮಾಡಿದ್ದಾರೆ. ಇದನ್ನು ಆಯೋಜನೆ ಮಾಡಿದಂತಹ ಆಯೋಜಕರಿಗೆ ಬಹಳಷ್ಟು ಧನ್ಯವಾದಗಳನ್ನು ಹೇಳಲೇಬೇಕು. ಭಾಳಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಅದ್ಧೂರಿಯಾಗಲಿ, ಎಲ್ಲ ಜಿಲ್ಲೆಯ ಎಲ್ಲ ಜನರು ಬಂದು ಇಲ್ಲಿ ನೋಡುವಂತಾಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಹೆಸರು ಸರ್? ಮಂಜುನಾಥ್.
ಈಗ 2023-24 ಸಾಲಿನಲ್ಲಿ ದಾವಣಗೆರೆ ಮಹಾನಗರದ ಗಾಜಿನ ಮನೆ, ಈ ಒಂದು ಗಾಜಿನ ಮನೆ ವಿಶೇಷ ಏನಪ್ಪ ಅಂದರೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ಮತ್ತು ಸೈಜಲ್ಲಿ ಅತಿ ದೊಡ್ಡದಾದಂಥ ಒಂದು ಗಾಜಿನ ಮನೆಯನ್ನು ಹೊಂದಿರತಕ್ಕಂಥದ್ದು ಒಂದು ನಮ್ಮ ಹೆಮ್ಮೆ, ನಮ್ಮ ದಾವಣಗೆರೆ ಮಹಾನಗರಕ್ಕೆ. ಈಗ ನಾವು 23-24 ಸಾಲಿನ ಡಿಸೆಂಬರ್ 28ನೇ ತಾರೀಕಿನಿಂದ 2025ನೇ ಸಾಲ ಜನವರಿ 1ನೇ ತಾರೀಕಿನವರೆಗೂ ಒಟ್ಟು 5 ದಿವಸ ಗಾಜಿನ ಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರ್ತೀವಿ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯವಾದಂಥ ಥೀಮ್ ನಮ್ಮದು ಗಾಜಿನ ಮನೆ ಮಧ್ಯಭಾಗದಲ್ಲಿ ಒಳಗಡೆ ಸುಮಾರು 8 ಲಕ್ಷ ಹೂಗಳಿಂದ ಅಲಂಕಾರಗೊಂಡಂಥ ಹಳೆಯ ಸಂಸತ್ ಭವನವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಈ ಒಂದು ಸಂಸತ್ ಭವನದ ವಿಸ್ತೀರ್ಣ ನೆಲಮಟ್ಟದಿಂದ 12 ಅಡಿ ಎತ್ತರ ಇರುತ್ತದೆ ಮತ್ತು ಅಗಲ ಸುಮಾರು 32 ಅಡಿ ಅಗಲವನ್ನು ಹೊಂದಿದೆ. ಸಂಸತ್ ಭವನಕ್ಕೆ ನಾವು 8 ಲಕ್ಷ ಸೇವಂತಿಗೆ ಹೂವಿನಿಂದ, ಕೇವಲ ಸೇವಂತಿಗೆ ಹೂವಿನಲ್ಲಿ 4 ಕಲರ್, ಬಿಳಿ, ಯೆಲ್ಲೋ, ಚಾಕ್ಲೇಟ್ ಕಲರ್ ಮತ್ತು ಹಸಿರು, ಈ ರೀತಿ 4 ಸೇವಂತಿಗೆ ಬಣ್ಣದಿಂದ ಅದನ್ನು ನಾವು ಗಾಜಿನ ಸಂಸತ್ ಭವನವನ್ನು ಗಾಜಿನ ಮನೆಯಲ್ಲಿ ಅಲಂಕಾರ ಮಾಡಿದ್ವಿ. ಇದಲ್ಲದೆ ಬೇರೆ ಬೇರೆ ಥೀಮ್ಗಳಾದಂಥ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ವಿವಿಧ ಪ್ರದರ್ಶಿಕೆಗಳನ್ನ ನಾವು ನಾಗರಿಕರಿಗೆ ತಿಳಿಸಲಿಕ್ಕೆ ಒಳಗಡೆ ಮಾಡಿಕೊಂಡಿದ್ದೀವಿ. ಮತ್ತು ದಾವಣಗೆರೆ ಕಲಾ ಕಾಲೇಜಿನ ಕೆಲವೊಂದು ವಿಗ್ರಹಗಳನ್ನು ನಾವು ಗಾಜಿನ ಮನೆಯಲ್ಲೇ ಮಾಡಿದ್ದೀವಿ. ಅದಲ್ಲದೆ ಬಸವಣ್ಣನವರ ಒಂದು ಐಕ್ಯ ಮಂಟಪವನ್ನು, ಬಸವಣ್ಣವರ ಒಂದು ಮಂಟಪವನ್ನು ಮಾಡಿದ್ದೀವಿ. ಆಮೇಲೆ ನಮಗೇನು ಮೇನ್ ಥೀಮ್ ಆದಂಥ ಸಂಸತ್ ಭವನದ ಹಿಂಭಾಗದಲ್ಲಿ ಬುದ್ಧರ ಒಂದು ವಿಗ್ರಹವನ್ನು ಸಹ ನಾವು ಮಾಡಿದ್ದೀವಿ. ಅದಲ್ಲದೆ ಇಲಾಖೆಯಿಂದ ನಮ್ಮ ಜಿಲ್ಲೆಯಲ್ಲಿ ಬೆಳೆದಿರ್ತಕ್ಕಂಥ ವಿವಿಧ ತಾಲೂಕಿನ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ವಿವಿಧ ಹಣ್ಣು ಮತ್ತು ಹಂಪಲುಗಳು ಇಂಥ ಒಂದು ಪ್ರದರ್ಶನಗಳನ್ನು ಸಹ ನಾವು ಏರ್ಪಾಡು ಮಾಡಿದ್ದೀವಿ. ದಾವಣಗೆರೆ ನಮ್ಮ ದಾವಣಗೆರೆ ಹೆಮ್ಮೆಯ ಈ ಕ್ಲಾಸ್ ಹೌಸ್ ಏನಿದೆ, ಇಲ್ಲಿ ಬಂದು ನಮಗೆ ಬೆಂಗಳೂರಿನ ಲಾಲ್ಬಾಗ್ ಫೀಲಿಗೆ ಕೊಡ್ತಾ ಇದೆ. ಇದೊಂದು ಹೆಮ್ಮೆಯ ವಿಷಯ ನಮ್ಮ ದಾವಣಗೆರೆಗೆ. ಏಷ್ಯಾದಲ್ಲೇ ಇದೊಂದು ಹೆಸರಾಂತ ಕ್ಲಾಸ್ ಹೌಸ್ ಅಂತಲೂ ಹೇಳ್ತಾರೆ. ನಮಗೆ ಏನಂದರೆ ತುಂಬ ಖುಷಿ ಕೊಡ್ತೀವಿ ಬಂದು ನೋಡೋದ್ರಿಂದ. ಏನೋ ಯಾವುದೋ ಒಂದು ಬೇರೆ ಒಂದು ಊರಲ್ಲಿ ಹೋಗಿ ಏನೋ ಒಂದು ಪಿಕ್ನಿಕ್ ಸ್ಪಾಟಿಗೆ ಹೋದಂಗೆ ನೋಡುವಾಗ ಕಣ್ಣಿಗೆ ತುಂಬ ತಂಪು ಕೊಡ್ತಾ ಇದೆ. ಜನಗಳಿಗೆ ಏನೋ ಒಂದು ಟೈಮ್ ಪಾಸಿಗೆ ಚೆನ್ನಾಗಿದೆ. ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮುಂದೆ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಥರದ ಹಾಳು ಮಾಡೋದಾಗಲಿ. ಯಾಕಂದರೆ ದಾವಣಗೆರೆ ಇದೊಂದು ಬಿಟ್ಟರೆ ಬೇರೆ ಯಾವುದೇ ಒಂದು ಸ್ಪಾಟ್ ಇಲ್ಲ ಪಿಕ್ನಿಕ್ ಸ್ಪಾಟ್ ಅನ್ನಲಿಕ್ಕೆ. ನಿಜವಾಗ್ಲೂ ನಮಗೆ ಬೆಂಗಳೂರು ಫೀಲ್ ಕೊಡ್ತಾ ಇದೆ. ಗಾಜಿನ ಮನೆ ಬೆಂಗಳೂರಲ್ಲಿ ಇದೆಯಲ್ಲ, ಲಾಲ್ಬಾಗ್ ಫೀಲಿಂಗ್ ಕೊಡ್ತಾ ಇದೆ ಖಂಡಿತ. ಧನ್ಯವಾದ.